ಈಸಿಯಾಗಿ ಕೂಡ ಟೇಸ್ಟಿಯಾಗಿ ಕೂಡ ಸೂಪರ್ ಆಗಿರೋ ಸಾಂಬಾರ್ ರೆಸಿಪಿ ನಾನು ಇವತ್ತು ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಒಳ್ಳೆ ಮಸ್ತಾಗಿ ಸೂಪರ್ ಆಗಿರೋ ರೆಸಿಪಿ ತೋರಿಸ್ತಿದ್ದೀನಿ. ಅದು ಕೇವಲ ಒಂದು 5 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಮೊಸರು ಯಾರಿಗೆಲ್ಲ ಇಷ್ಟನೋ ಮಸ್ಟ್ ಟ್ರೈ ಅಂತೀನಿ ಈ ರೆಸಿಪಿನ. 2 ಈರುಳ್ಳಿಗೆ 1 ಟೊಮ್ಯಾಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಮಸಾಲೆ ಐಟಮ್ಸಿಗೆ ಬರೋದಾದ್ರೆ ಸಾಸಿವೆ, ಜೀರಿಗೆ, ಅರಿಶಿನ, ಖಾರದ ಪುಡಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಹಾಕೊತೀನಿ. ಕಾದಿದೆ, ಸ್ವಲ್ಪ ಸಾಸಿವೆ, ಒಂದು 1/4 ಚಮಚ ಜೀರಿಗೆ, 1/4 ಟೀ ಸ್ಪೂನ್ ಅದಕ್ಕೆ ಉದ್ದಿನ ಬೇಳೆ ಹಾಕೋಣ. ಹಾಗೆ ಇನ್ನು 1/4 ಟೀ ಸ್ಪೂನ್ ಕಡಲೆಬೇಳೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಒಂದೆರಡು ಎಸಳು ಕರಿಬೇವು, ಒಂದೆರಡು ಈರುಳ್ಳಿ ಹೆಚ್ಚಿದ್ವಲ್ಲ, 2 ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಆ್ಯಂಡ್ ಇವಾಗ ಟೊಮೆಟೊ ಹಾಕೋಣ. ಖಾರಕ್ಕೆ ತಕ್ಕಂಗೆ ಹಾಕ್ಕೊಡ್ರಿ, ಯಾಕಂದರೆ ಚಿಲ್ಲಿ ಹಾಕಿ ಕೂಡ ನಾವು ಹಾಕಿಲ್ಲ. ಖಾರದ ಪುಡಿ ಸ್ವಲ್ಪ, ಹಾಗೆ ಅರಿಶಿನ ಕೂಡ ಸ್ವಲ್ಪ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರ ಇಷ್ಟಪಡೋರು ಖಾರದ ಪುಡಿನ ಜಾಸ್ತಿ ಹಾಕೋಬಹುದು. ಇದೆ ನೋಡಿ, ಕಾಣಿಸ್ತಿರ್ಬೋದು. ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇದನ್ನ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ಗಟ್ಟಿ ಮೊಸರು ಹಾಕ್ಬೇಕು ಇದಕ್ಕೆ. ಇದು ಇವಾಗ ಫುಲ್ ಕೂಲ್ ಆಗಿದೆ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮತ್ತೆ ನಾವು ಬಿಸಿ ಮಾಡೋದು ಆಗಲಿ ಕುದಿಸೋದಾಗಲಿ ಏನೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಅದು ತಡ್ಕ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಇದನ್ನು ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಖಾರದ ಪುಡಿ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ನಾನು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಖಾರದ ಪುಡಿ ಕಮ್ಮಿ ಹಾಕಿದ್ದೀನಿ. ಕಲರ್ ಕೂಡ ಕಮ್ಮಿ ಬಂದಿದೆ. ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ಬಿಟ್ರೆ ಈಸಿ ಪೀಸಿ ಕರ್ಡ್ ಸಾಂಬಾರ್ ರೆಡಿ. ಸೂಪರ್ ಆಗಿ ಕೂಡ ಇರುತ್ತೆ ಟೇಸ್ಟು. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಕುಕಿಂಗ್ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕಂತ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ನಾನು ಒಂದು ಒಳ್ಳೆ ಕಂಟೆಂಟ್ ಜೊತೆಲಿ ಮತ್ತೆ ಬರ್ತೀನಿ.